ಆಗ್ಲೇ ನಾನು 75% ಅಲ್ಲಿ ಇಟ್ಟಿರೋದು. ಈಗ ಕರೆಕ್ಟ್ ಹಾಫ್ ಅಲ್ಲಿ ಇಡ್ತೇನೆ. ಎಲ್ಲಿ ಇಟ್ಕೊಂಡಿದ್ದೇನೆ ಅಂದ್ರೆ ಪಿನ್ ಮಾಡಿರೋದು ಇಲ್ಲಿ ಕರೆಕ್ಟ್ ಸ್ಟ್ರೈಟ್ ಇಟ್ಟಿದ್ದೇನೆ ನೋಡಿ. ಇದು ಬಾಕ್ಸ್ ಮೆಜರ್ಮೆಂಟ್ ಕರೆಕ್ಟ್ ಅಷ್ಟು ಫ್ರಂಟ್ ಅಲ್ಲಿ ಇಟ್ಟಿದ್ದೇನೆ. ಕ್ಲಿಯರ್? ಹಲ್ಲು ವೆಯ್ಟ್ ಇದಾಗ್ತದೆ ಅಂತ ಹೇಳಿ ಒಂದು ಕ್ಲಿಪ್ ಹಾಕಿದ್ದೇನೆ. ಈಗ ಪ್ಲೀಸ್ ನ ನೀಟಾಗಿ ಚೆಕ್ ಮಾಡಿ. ಇದು ಪಲ್ಲುದು. ನಾನು ಹೋದ್ಮೇಲೆ ಇದು ಕರಿಮೆಣಸದ್ದು ಕಷಾಯ ಮಾಡಿ ಕುಡಿಬೇಕಂತ. ಈಗ ನಿಮ್ಮನ್ನು ನೋಡ್ತಿದೆ ನೋಡಿ. ಈಗ ಏನ್ ಮಾಡಿದೆ? ನನ್ನ ನೋಡೋ ತರ ಮಾಡಿದೆ. ಕ್ಲಿಯರ್ ಗೊತ್ತಾಯ್ತಲ್ಲ? ಹೀಗಿದೆ, ನನ್ನ ನೋಡ್ತಿದೆ. ಸೇಮ್ ಹೀಗೆ ನೋಡಿ, ಹೀಗೆ ಮಾಡಿದ್ದೇನೆ ನೋಡಿ, ಹೀಗಿದೆ ಸೇಮ್. ಹೀಗೆ ಹಿಡಿದು ಕೈಯಲ್ಲಿ ಹಿಡಿದು ನಾನು ಆಗ್ಲೇ ಬಾಕ್ಸ್ ಫೋಲ್ಡಿಂಗ್ ಮಾಡಿದೆ. ಹೀಗೆ ಮಾಡ್ಬೋದು. ಅದು ಫ್ಲಫಿ, ಅದು ಫುಲ್ ಇದಾಗುತ್ತೆ ಆ ಕಡೆ ಈ ಕಡೆ ಹೋಗುತ್ತೆ. ಕ್ಲಿಯರಾ? ಅದಕ್ಕೆ ನಾನು ಪಿನ್ ಹಾಕಿದ್ರೆ ಅದನ್ನ ಮಾಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಸೇಮ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ನ ಒಂದು ಫೋಲ್ಡ್ ಬೇಕಿದ್ರೆ, ಜಾಸ್ತಿ ಅಂತಿದ್ರೆ ಇನ್ನೊಂದು ಫೋಲ್ಡ್ ಪ್ರೆಸ್ ಮಾಡಿದ್ರೆ ಕೂಡ ಪ್ರೆಸ್ ಮಾಡಿದ್ರೆ ಇಷ್ಟೊತ್ತು ಮಾಡಿದ ಕೆಲಸ ನೀರಲ್ಲಿ. ನೆಕ್ಸ್ಟ್ ಎಂತ? ಆಗ್ಲೇ ನಾನು 75% ಅಲ್ಲಿ ಇಟ್ಟಿರೋದು. ಈಗ ಕರೆಕ್ಟ್ ಹಾಫ್ ಅಲ್ಲಿ ಇಡ್ತೇನೆ. ಎಲ್ಲಿ ಇಟ್ಕೊಂಡಿದ್ದೇನೆ ಅಂದ್ರೆ ಪಿನ್ ಮಾಡಿರೋದು ಇಲ್ಲಿ ಕರೆಕ್ಟ್ ಸ್ಟ್ರೈಟ್ ಇಟ್ಟಿದ್ದೇನೆ ನೋಡಿ. ಇದು ಬಾಕ್ಸ್ ಮೆಜರ್ಮೆಂಟ್ ಕರೆಕ್ಟ್ ಅಷ್ಟು ಫ್ರಂಟ್ ಅಲ್ಲಿ ಇಟ್ಟಿದ್ದೇನೆ. ಕ್ಲಿಯರ್? ಹಲ್ಲು ವೆಯ್ಟ್ಗೆ ಇದಾಗ್ತದೆ ಅಂತ ಹೇಳಿ ಒಂದು ಕ್ಲಿಪ್ ಹಾಕಿದ್ದೇನೆ. ಈಗ ಪ್ಲೇಟ್ಸ್ ನ ನೀಟಾಗಿ ಸೆಟ್ ಮಾಡಿ ಎಂತ ಮಾಡ್ಬೇಕು? ಮನೆಗೆ ಹೋಗ್ಬೇಕಲ್ಲ. ನೆಕ್ಸ್ಟ್ ಒಂದು ಫೋಲ್ಡ್, ಇನ್ನೊಂದು ಫೋಲ್ಡ್. ಎಲ್ಲೂ ಪ್ರೆಸ್ ಮಾಡ್ತಿಲ್ಲ, ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್ ಹ್ಯಾಂಡ್ ಇಲ್ಲಿ ಅಲ್ಲ, ಈ ಬಾರ್ಡರ್ಗೆ ಇಟ್ಟಿದ್ದೇನೆ ನೋಡಿ. ಅದು ಪ್ರೆಸ್ ಎಲ್ಲೂ ಮಾಡಲಿಲ್ಲ ನೋಡಿ. ನೆಕ್ಸ್ಟ್ ಈ ಪಾರ್ಟ್ ನ